ಕಮಲ್ ಹಾಸನ್ ಬರ್ತಾರೆ ಅಂತ ಹೇಳಿದ್ರೆ ಕನ್ನಡಿಗರು ಎಷ್ಟು ಪ್ರೀತಿಯಿಂದ ಅವರನ್ನ ನೋಡ್ಕೊಂಡ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಮಲ್ ಹಾಸನ್ ಅವರು ಅಂದ್ಕೊಂಡಿದ್ರು ಅಂತ ಅನ್ಸುತ್ತೆ, ನಾನು ಕ್ಷಮೆ ಕೇಳದಿದ್ರು ನಡೆಯತ್ತೆ, ಕಾನೂನಿದೆ, ನನ್ಗಲ್ಲಿ ಜಯ ಸಿಗುತ್ತೆ, ನೋಡೋಣ, ಕಾನೂನಿನ ಮೂಲಕವಾದ್ರೂ ನಾನು ಈ ತರದ ಕೇಸನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ. ಕನ್ನಡ ನೆಲ ಜಲ ಭಾಷೆ ಬಂದಾಗ ಎಲ್ರು ಒಂದೇ ಅನ್ನೋದನ್ನ, ಇದು ಎಲ್ರಿಗೂ ಪಾಠ ಅನ್ನೋದನ್ನ ಇವತ್ತು ಆದೇಶ ಈ ಮೂಲಕ ಸಿಕ್ಕಿದೆ ಅಂತ ಅಂದ್ಕೊಳ್ಬಹುದಾ? ಹೇಗೆ ಒಟ್ಟಾರೆಯಾಗಿ ಏನೇನಾಯ್ತು? ಎಸ್, ಖಂಡಿತವಾಗ್ಲೂ ನವಿತಾ, ತಮಿಳು ನಟ ಕಮಲ್ ಹಾಸನ್ಗೆ ಒಂದು ರೀತಿ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯಾದ್ಯಂತಲೂ ಕೂಡ ಅಷ್ಟೇ ಪ್ರತಿಭಟನೆಗಳಾಗ್ತಾ ಇತ್ತು. ಜೊತೆಗೆ ಆತನ ಫಿಲಿಮ್ ಏನು 5ನೇ ತಾರೀಕು ತಗ್ ಲೈಫ್ ಅಂತ ರಿಲೀಸ್ ಆಗ್ತಿತ್ತು, ಅದಕ್ಕೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ನಾವು ಪ್ರಸಾರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕನ್ನಡ ಪರ ಸಂಘಟನೆಯವರು, ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರತಿಭಟನೆ ಮಾಡೋಕ್ಕೂ ಕೂಡ ಮುಂದಾಗಿದ್ರು. ಈ ಬೆನ್ನಲ್ಲೇ ಚಿತ್ರತಂಡವು ಕೂಡ ಅಷ್ಟೇ ಹೈಕೋರ್ಟ್ನ ಮೊರೆ ಹೋಗ್ತಾರೆ. ಹೈಕೋರ್ಟ್ನ ಮೊರೆ ಹೋಗಿ ಏನು 5ನೇ ತಾರೀಕಿನಂದು ಫಿಲಿಮ್ ರಿಲೀಸ್ ಆಗ್ತಿದೆ, ಅದಕ್ಕೆ ಬಂದೋಬಸ್ತನ್ನು ಕೊಡಿ, ಸೂಕ್ತ ಬಂದೋಬಸ್ತ್ ಅಂತ ಹೇಳ್ಬಿಟ್ಟು ಒಂದು ರಿಟ್ ಅರ್ಜಿಯನ್ನು ಕೂಡ ಹಾಕ್ಕೊಂಡಿರ್ತಾರೆ. ಇವತ್ತು ಅರ್ಜಿ ವಿಚಾರಣೆ ಆಗುತ್ತೆ. ಅರ್ಜಿ ವಿಚಾರಣೆಯ ಆರಂಭದಲ್ಲೂ ಕೂಡ ಅಷ್ಟೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ಅವ್ರಿಗೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಒಂದು ಮಾತುಕತೆಯನ್ನು ಕೂಡ ಮಾಡ್ತಾರೆ. ಅಂದರೆ ಪ್ರಮುಖವಾಗಿ ಒಂದು ಕ್ಷಮಾಪಣೆ ಕೇಳಿದರೆ ಹೋಗ್ತಿರುವಂಥ ಒಂದು ಪ್ರಕರಣವನ್ನು ಇವತ್ತು ಹೈಕೋರ್ಟ್ನವ್ರಿಗೂ ಕೂಡ ತಂದಿದ್ದೀರಲ್ಲ ಅಂತ ಹೇಳ್ಬಿಟ್ಟು ನಾಗಪ್ರಸನ್ನ ಅವರು ಒಂದು ಚಾಟಿಯನ್ನು ಬೀಸ್ತಾರೆ. ಜೊತೆಗೆ ಈ ಕನ್ನಡ ಅನ್ನುವಂಥದ್ದು ಒಂದು ಭಾಷೆ, ಈ ಭಾಷೆಗೋಸ್ಕರನೇ ಸಾಕಷ್ಟು ಜನರು ಒಂದು ರೀತಿಯಾದಂಥ ಒಂದು ಗೌರವವನ್ನು ಬೆಳೆಸ್ಕೊಂಡಿರ್ತಾರೆ. ಅಂತಾದರೆ ನೀವು ನಾಡು ನುಡಿ ಜಲ ಭಾಷೆಗೋಸ್ಕರ ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅವರ ಭಾವನೆಗಳ ಜೊತೆ ಆಟ ಆಡೋದಕ್ಕೆ ಯಾರವರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಅವರು ಒಂದಷ್ಟು ಪ್ರಶ್ನೆಗಳನ್ನು ಧ್ಯಾನ್ ಚೆನ್ನಪ್ಪ ಅವ್ರಿಗೆ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ನಟ ಕಮಲ್ ಹಾಸನ್ ಈ ಒಂದು ಕನ್ನಡ ಭಾಷೆಯನ್ನು ಕೀಳಾಗಿ ಮಾತನಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ವಾದವನ್ನು ಮಂಡನೆ ಮಾಡ್ಕೊಂಡು ಬಂದಿರ್ತಾರೆ. ಜೊತೆಗೆ ಪ್ರಮುಖವಾಗಿ 300 ಕೋಟಿ ರೂಪಾಯಿಯಷ್ಟು ಅವರು ಚಿತ್ರಕ್ಕೆ ಅವರು ಹೂಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ನಿರ್ಮಾಪಕರು, ನಿರ್ದೇಶಕರು ಬಂಡವಾಳವನ್ನು ಹಾಕಿದ್ದಾರೆ. ಅಂಥ ಫಿಲಿಮ್ನ ಏಕಾಏಕಿ ನೀವು ಪ್ರಸಾರವನ್ನು ಸ್ಥಗಿತ ಮಾಡಿದ್ರೆ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ವಾದ ಮಾಡ್ತಾರೆ. ಮಧ್ಯಾಹ್ನ ಇವತ್ತು 2:00ವರೆಗೆ ವಾದ ಮತ್ತು ಪ್ರತಿವಾದವನ್ನು ಆಲಿಸ್ತೀನಿ ಅಂತ ಹೇಳಿದ್ರು. 2:00ವರೆಗೆ ಆರಂಭದಲ್ಲೂ ಕೂಡ ಅಷ್ಟೇ ಒಂದು ಪತ್ರವನ್ನು ಧ್ಯಾನ್ ಚೆನ್ನಪ್ಪ ಅವರು ನಾಗಪ್ರಸನ್ನ ಅವ್ರ ಮುಂದೆ ಹೇಳ್ತಾರೆ. ಈ ಕಮಲ್ ಹಾಸನ್ ಒಂದು ಪತ್ರವನ್ನು ಕೂಡ ಅಷ್ಟೇ ಫಿಲಿಮ್ ಚೇಂಬರ್ಗೆ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಪತ್ರವನ್ನು ಓದುವಂತೆ ಕೂಡ ಅಷ್ಟೇ ಹೈಕೋರ್ಟ್ ಹೇಳುತ್ತೆ. ಆಗ ಅದರಲ್ಲಿ ಎಲ್ಲಿಯೂ ಕೂಡ ಅಷ್ಟೇ ಕ್ಷಮಾಪಣೆಯ ಪದವನ್ನು ಕೂಡ ಬಳಕೆ ಮಾಡಿಲ್ಲ, ಬದಲಾಗಿ ಯಾವುದೇ ಅವಮಾನವನ್ನು ನಾನು ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸುದೀರ್ಘವಾಗಿ ಸುಮಾರು 2 ಪುಟಗಳ ಪತ್ರವನ್ನು ಫಿಲಿಮ್ ಚೇಂಬರ್ಗೆ ಬರೆದಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇದೆಲ್ಲವೂ ಕೂಡ ಓಕೆ, ಆದರೆ ಕ್ಷಮಾಪಣೆ ಅನ್ನುವಂಥ ಒಂದು ಪದವನ್ನು ಯಾಕೆ ಇವರು ಬಳಕೆ ಮಾಡಿಲ್ಲ? ಆ ಒಂದು ಪದವನ್ನು ಬಳಕೆ ಮಾಡಿದ್ರೆ ಈ ಒಂದು ಕೇಸ್ ಮುಕ್ತಾಯ ಆಗ್ತಿತ್ತಲ್ಲ ಅನ್ನುವಂಥ ನಿಟ್ಟಲ್ಲೂ ಕೂಡ ಅಷ್ಟೇ ನಾಗಪ್ರಸನ್ನ ಅವರ ಪೀಠ ಅಭಿಪ್ರಾಯ ವ್ಯಕ್ತ ಮಾಡುತ್ತೆ. ಕೊನೆಗೆ ಧ್ಯಾನ್ ಚೆನ್ನಪ್ಪನು ಕೂಡ ಅಷ್ಟೇ ಈ ಒಂದು ಪ್ರಕರಣದ ಒಂದು ವಿಚಾರಣೆಯನ್ನು 1 ವಾರಗಳ ಕಾಲ ಮುಂದೂಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊತಾರೆ. ಜೊತೆಗೆ ಅವರ ಒಂದು ಆರ್ಗ್ಯುಮೆಂಟ್ ಯಾವ ರೀತಿಯಾಗಿತ್ತು ಅಂತಂದರೆ, ನಾವು ಜೂನ್ 5ನೇ ತಾರೀಕಿನಂದು ಫಿಲಿಮ್ ರಿಲೀಸ್ ಮಾಡೇ ಮಾಡ್ತೀವಿ, ಕರ್ನಾಟಕದಲ್ಲಿ ಆಗಿಲ್ಲ ಅಂತಂದರೆ ಬೇಡ, ನಾವು ಬೇರೆ ಭಾಷೆಗಳಲ್ಲಿ ಫಿಲಿಮನ್ನು ರಿಲೀಸ್ ಮಾಡ್ಕೊಳ್ತೀವಿ ಅನ್ನೋ ತಿಟ್ಲರ್ ಅವರು ಕೂಡ ವಾದ ಮಾಡಿದ್ರು. ಎಲ್ಲೋ ಒಂದು ಈ ರೀತಿಯಂಥ ಮೊಂಡು ವಾದವೇ ಇವತ್ತು ಈ ಒಂದು ಪ್ರಕರಣವನ್ನು 1 ವಾರದ ಕಾಲ ಮುಂದೂಡೋದಕ್ಕೆ ಮಾಡೋಕ್ಕೊಂದು ದಾರಿ ಮಾಡಿಕೊಡ್ತಾ ಅಂತ ಹೇಳ್ಬೋದು. ಯಾಕಂದರೆ ಜೂನ್ 10ನೇ ತಾರೀಕಿನಂದು ಮಧ್ಯಾಹ್ನ 3:30ಕ್ಕೆ ಒಂದು ಅರ್ಜಿ ವಿಚಾರಣೆಯನ್ನು ಮಾಡ್ಕೊಳ್ತೀವಿ. ಅಲ್ಲಿವರೆಗೂ ನೀವೇನಾದರೂ ವಾಣಿಜ್ಯ ಮಂಡಳಿಯೊಂದಿಗೆ ಏನಾದರೂ ಚರ್ಚೆ ಮಾಡ್ಕೊಂಡು ನೀವು ಒಂದು ನಿರ್ಧಾರಕ್ಕೆ ಬರೋ ಹಾಗಿದ್ರೆ ಬನ್ನಿ, ಅಷ್ಟೊತ್ತಿಗೆ ಏನಾದ್ರು ನೀವು ಕ್ಷಮಾಪಣೆಯನ್ನು ಕೇಳಿ ಒಂದು ಪ್ರಕರಣವನ್ನು ನೀವೇ ಏನಾದರೂ ಇತ್ಯರ್ಥ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ 3:00ವರೆಗೆ ನಾವು ಅರ್ಜಿ ವಿಚಾರಣೆನ ಜೂನ್ 10ನೇ ತಾರೀಕಿನಂದು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ನ ಪೀಠ ಈಗಾಗಲೇ ಒಂದು ಆದೇಶವನ್ನು ಕೊಟ್ಟಿದೆ. ಎಲ್ಲೋ ಒಂದು ಕಡೆ ಇದು ಕಮಲ್ ಹಾಸನ್ಗೆ ಒಂದು ದೊಡ್ಡ ಮಟ್ಟದ ಶಾಕ್ ಅಂತ ಹೇಳ್ಬೋದು. ಯಾಕಂದರೆ ದುರಹಂಕಾರದ ಪರಮಾವಧಿಯಿಂದ ಇದ್ದಂತಹ ಕಮಲ್ ಹಾಸನ್ನು ನಾನು ನ್ಯಾಯದ ಮೂಲಕ, ಕೋರ್ಟ್ನ ಮೂಲಕವಾಗಿ ನ್ಯಾಯವನ್ನು ಪಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ಕ್ಷಮಾಪಣೆಯನ್ನು ಕೇಳಲ್ಲ ಅಂತ ಹೇಳಿದ್ರು. ಇಲ್ಲ ಒಂದು ಕಡೆ ಕೋರ್ಟ್ ಕೂಡ ಅಷ್ಟು ಇವತ್ತು ಚೀಮಾರಿ ಹಾಕಿರುವಂಥದ್ದು. ಒಂದು ರೀತಿ ಕಮಲ್ ಹಾಸನ್ಗೆ ಇವತ್ತು ಕೋರ್ಟ್ ಕೊಟ್ಟಂಥ ಒಂದು ಆದೇಶ ಏನಿದೆ ಇದು ಒಂದು ದೊಡ್ಡ ಮಟ್ಟದ ಬಿಗ್ ಶಾಕ್ ಕೊಟ್ಟಿದೆ. ಯಾಕಂದರೆ ನಾನು ಕ್ಷಮೆ ಕೇಳದೇನೆ ಜೂನ್ 5ನೇ ತಾರೀಕಿನ ಏನು ನನ್ನ ಫಿಲಿಮ್ ರಿಲೀಸ್ ಆಗ್ತಿದೆ, ಕರ್ನಾಟಕದ ಥಿಯೇಟರ್ನಲ್ಲೂ ಕೂಡ ಅಷ್ಟೇ ಫಿಲಿಮ್ ರಿಲೀಸ್ ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಇವತ್ತು ಹೈಕೋರ್ಟ್ನ ಆದೇಶ ಒಂದು ಆಸೆಗೆ ತಣ್ಣೀರೆರ್ಚಿದೆ ಅಂತ ಹೇಳ್ಬೋದು. ಆದರೆ ಹೈಕೋರ್ಟ್ ಒಂದು ಆರ್ಡರ್ನಲ್ಲಿ ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೇಳಿರುವಂಥದ್ದು ಏನು ಅಂತಂದರೆ, 1 ವಾರದಲ್ಲಿ ಏನಾದರೂ ನೀವು ವಾಣಿಜ್ಯ ಮಂಡಳಿಯೊಂದಿಗೆ ನೀವು ಮಾತುಕತೆಯನ್ನು ಮಾಡ್ಕೊಂಡು ಇತ್ಯರ್ಥ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಬಹುದು ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ ಅದು ಇತ್ಯರ್ಥ ಆಗುತ್ತೆ? ಒಂದು ವೇಳೆ ಕಮಲ್ ಹಾಸನ್ ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು, ಏನೋ ಕ್ಷಮಾಪಣೆಯನ್ನು ಕೇಳುವಂಥದ್ದು ಏನಾದರೂ ಮಾಡ್ತಾರಾ? ಅಥವಾ ಇದೇ ರೀತಿ ಮೊಂಡಿಗೆ ಬಿದ್ದು ಯಾವುದೇ ಕಾರಣಕ್ಕೂ ನಾನು ಕ್ಷಮಾಪಣೆಯನ್ನು ಕೇಳೋದಿಲ್ಲ, ಏನಾಗುತ್ತೋ ಅದಾಗಲಿ, ಕರ್ನಾಟಕದಲ್ಲಿ ತನ್ನ ಚಿತ್ರ ಓಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಯಾವುದೇ ಕಾರಣಕ್ಕೂ ಕ್ಷಮಾಪಣೆಯನ್ನು ಕೇಳಿಲ್ಲ ಅಂತ ಏನಾದರೂ ಹಠ ಇಟ್ಕೊಂಡು ಕೂರ್ತಾರಾ ಏನೋ ಅನ್ನುವಂಥದ್ದನ್ನು ಬಹುತೇಕ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿರುತ್ತೆ. ನವಿತಾ, ಮಂಜುನಾಥ್, ಈಗ ಅಂದರೆ 1 ವಾರಗಳ ಕಾಲ ಮತ್ತೆ ಅವಕಾಶವನ್ನು ಕೋರ್ಟ್ ಕೂಡ ಕೊಟ್ಟಿದೆ, ಎಲ್ಲರೂ
ಅವರು ಕೊಟ್ಟರು. ಈಗ ಅವರಿಗೆ ದಿನಗಳ ಮೇಲೆ ದಿನಗಳನ್ನ ಕೊಟ್ಟರು, ನೀವು ಕ್ಷಮೆ ಕೇಳಿ ಅಂತ ಹೇಳಿ. ಚಲನಚಿತ್ರ ವಾಣಿಜ್ಯ ಮಂಡಳಿಯೂ ಕೂಡ ಕೊಡ್ತು, ಅವರನ್ನೇ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡ್ತು. ಆದ್ರೆ ಯಾವುದಕ್ಕೂ ಕೂಡ ಬಗ್ಲಿಲ್ಲ, ನಾನು ಕ್ಷಮೆ ಕೇಳಲ್ಲ ಅನ್ನೋದೇ ಒಂದೇ ಒಂದು ವಾದ ಕಮಲ್ ಹಾಸನದು. ಒಂದು ವೇಳೆ ಕ್ಷಮೆ ಕೇಳಿದ್ರೆ ಇಮಿಡಿಯೇಟ್ ಆಗಿ ಚಿತ್ರ ರಿಲೀಸ್ ಮಾಡಬಹುದಾ ಅಥವಾ 10ರ ನಂತರವೇ ಚಿತ್ರವನ್ನ ರಿಲೀಸ್ ಮಾಡಬೇಕಾ? ನವಿತಾ, ಒಂದು ವೇಳೆ ಏನಾದರೂ ಕಮಲ್ ಹಾಸನ್ ಒಂದು ವೇಳೆ ಕ್ಷಮಾಪಣೆಯನ್ನು ಕ್ಷಮೆಯನ್ನು ಕೋರಿದ್ರು ಅಂತಂದರೆ ಇಮಿಡಿಯೇಟ್ ಆಗಿ ಅದನ್ನು ಕೋರ್ಟ್ನ ಗಮನಕ್ಕೆ ತರಬೇಕಾಗಿರುತ್ತೆ. ಯಾಕಂದರೆ ಈ ಒಂದು ಪ್ರಕರಣದ ಒಂದು ವಿಚಾರಣೆಯನ್ನು ಜೂನ್ 10ನೇ ತಾರೀಕಿಗೆ ಕೋರ್ಟ್ ಈಗಾಗಲೇ ಮುಂದೂಡಿರುವಂತಹದ್ದು. ಅಷ್ಟರೊಳಗಾಗಿ ಏನಾದರೂ ಇವ್ರು ಇತ್ಯರ್ಥವನ್ನು ಮಾಡಿಕೊಂಡ್ರು ಅಥವಾ ಫಿಲಿಂ ಚೇಂಬರ್ ಜೊತೆ ಮಾತುಕತೆಯನ್ನು ಮಾಡಿದ್ರು, ಕನ್ನಡ ಪರ ಸಂಘಟನೆಗಳ ಜೊತೆ ಮಾತುಕತೆಯನ್ನು ಮಾಡಿದ್ರು, ಈ ಒಂದು ವೇಳೆಯಲ್ಲಿ ಏನಾದರೂ ಕಮಲ್ ಹಾಸನ್ ಏನಾದರೂ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಅಂತ ಏನಾದರೂ ಒಂದು ವಿಡಿಯೋವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಮತ್ತೊಂದು ಪತ್ರವನ್ನು ಬರೆಯುವ ಮುಖಾಂತರವಾಗಿ ಏನು ಕ್ಷಮೆ ಕೇಳಿದ್ರು ಅಂತಂದರೆ ಇಮಿಡಿಯೇಟ್ ಆಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಅದನ್ನು ಕೋರ್ಟ್ನ ಗಮನಕ್ಕೆ ತರಬೇಕಾಗಿರುತ್ತೆ. ಕೋರ್ಟ್ನ ಗಮನಕ್ಕೆ ತಂದು ಈ ರೀತಿಯಾಗಿ ನಟ ಕಮಲ್ ಹಾಸನ್ ಅವರು ಕ್ಷಮೆಯನ್ನು ಕೇಳಿದ್ದಾರೆ, ಇದಕ್ಕೆ ಈ ಒಂದು ಗೊಂದಲ ಅನ್ನುವಂಥದ್ದು ತೆರೆ ಎಳೆದಿದೆ, ನೀವು ಬೇಕಾದರೆ ಕೋರ್ಟ್ ಏನು ಬೇಕಾದರೂ ನಿರ್ಧಾರವನ್ನು ಮಾಡ್ಬೋದು. ಒಂದು ವೇಳೆ ಅವ್ರು ಕೇಳ್ದಂಗೆ ಫಿಲಿಂ ರಿಲೀಸ್ಗೆ ಪರ್ಮಿಷನ್ ಬೇಕಾದರೂ ಕೊಡ್ಬೇಕು, ನಮ್ದು ಯಾವುದೇ ರೀತಿಯಂಥ ಅಭ್ಯಂತರ ಇಲ್ಲ ಅನ್ನುವಂಥದ್ದನ್ನು ವಾಣಿಜ್ಯ ಮಂಡಳಿಯವರು ಮತ್ತು ಇವರು ಹೇಳಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಬಹುತೇಕ ಕೋರ್ಟ್ ಕೂಡ ಅಷ್ಟು 1 ವಾರದ ಕಾಲ ಗಡುವನ್ನು ಕೊಟ್ಟಿರುವಂತಹದ್ದು. ಯಾಕಂದರೆ ಅರ್ಜಿ ವಿಚಾರಣೆಗೆ ಇನ್ನೂ ಕೂಡ ಅಷ್ಟೇ 7 ದಿನಗಳ ಕಾಲ ಬಾಕಿ ಇದೆ. ಆ 7 ದಿನದಲ್ಲಿ ಏನಾದರೂ ಇವರು ಅರ್ಜಿಯನ್ನು ಇತ್ಯರ್ಥ ಮಾಡಿಕೊಂಡು ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಂಡು ಅಂದರೆ ಕೋರ್ಟ್ನ ಗಮನಕ್ಕೆ ಹೋಗ್ಬಿಟ್ಟು ತದನಂತರ ಕೋರ್ಟ್ನ ಮುಖಾಂತರವಾಗಿ ಆದೇಶವನ್ನು ಮಾಡಿಸ್ಕೊಂಡು ಫಿಲಿಂ ರಿಲೀಸ್ ಮಾಡ್ಕೊಳ್ಬಹುದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಇನ್ನು ಕನ್ನಡಿಗರ ಭಾವನೆಗೆ ಇನ್ನಾದ್ರೂ ಸ್ಟಾರ್ ನಟ ಕಮಲ್ ಹಾಸನ್ ಸ್ಪಂದಿಸ್ತಾರಾ? ಹೈಕೋರ್ಟ್ ಅಭಿಪ್ರಾಯಕ್ಕೆ ತಲೆ ಬಾಗ್ತಾರಾ? ಯಾವುದೇ ವಿಷಮ ಸ್ಥಿತಿಯಲ್ಲಿ ವಿವೇಚನೆ ಮುಖ್ಯ ಅಂತ ಹೇಳಿ ಇವತ್ತಿನ ವಿಚಾರಣೆಯನ್ನ ಮುಕ್ತಾಯ ಮಾಡಿದ್ದಾರೆ ನ್ಯಾಯಾಧೀಶರು. ಕಮಲ್ಗೆ ವಿವೇಚನೆಯ ಪಾಠವನ್ನ ಮಾಡಿದೆ ಹೈಕೋರ್ಟ್. ವಿವೇಚನೆಯನ್ನ ತೋರ್ತಾರಾ ಅನ್ನೋದೇ ಈಗಿರುವ ಪ್ರಶ್ನೆ, ಅಥವಾ ಉದ್ದಟತನವನ್ನ ಮುಂದುವರಿಸ್ತಾರಾ? ನಾನು ನಡೆದಿದ್ದೆ ದಾರಿ ಅನ್ನುವ ರೀತಿಯಾಗಿ ಹೋಗ್ತಾ ಇದ್ದಾರೆ ಕಮಲ್ ಹಾಸನ್ ಅವರು. ತಾನು ಯಾವ ರಾಜ್ಯದಲ್ಲಿ ಸಿನಿಮಾಗಳನ್ನ ಮಾಡಿದೆ, ಅಲ್ಲಿನ ಜನರ ಪ್ರೀತಿಯನ್ನ ಪಡ್ಕೊಂಡೆ, ಅದರಿಂದ ತನ್ನ ನೆಲೆ ಏನು ಅನ್ನೋದನ್ನ ಒಂದು ಚೂರು ಅರ್ಥ ಮಾಡ್ಕೊಳ್ಳಿಲ್ಲ. ತನಗೆ ಒಂದು ಭಾಷೆ, ತನ್ನ ನೆಲದಲ್ಲಿ ಇರುವಂತಹ ಭಾಷೆ ಮಾತ್ರ ಮುಖ್ಯ, ಅಲ್ಲಿನ ಜನರ ಪ್ರೀತಿ ಮಾತ್ರ ಮುಖ್ಯ ಅಂತ ಹೇಳಿದ್ರೆ ಬೇರೆ ಭಾಷೆಗಳ ಬಗ್ಗೆ ಯಾಕೆ ಅವಹೇಳನವನ್ನ ಮಾಡಬೇಕಾಗಿತ್ತು? ಇದೀಗ ವಿವೇಚನೆಯ ಪಾಠವನ್ನ ಮಾಡಿದೆ ಹೈಕೋರ್ಟ್. ಆ ಹೈಕೋರ್ಟ್ನ ಅಭಿಪ್ರಾಯಕ್ಕೆ ತಲೆ ಬಾಗ್ತಾರಾ? ಯಾವುದೇ ವಿಷಮ ಸ್ಥಿತಿಯಲ್ಲಿ ವಿವೇಚನೆ ಮುಖ್ಯ ಅನ್ನೋದನ್ನ ಹೈಕೋರ್ಟ್ ಅವರಿಗೆ ಹೇಳಿದೆ.